ನಮಸ್ಕಾರ. ಸಹಕಾರ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ಗುಜರಾತ್ ಬಜೆಟ್, ಸಹಕಾರಿ ಗಮನ, ಇಫ್ಕೋ ಅಧ್ಯಕ್ಷರ ಸ್ವಾಗತ. ಭಾರತೀಯ ರೈತರ ರಸಗೊಬ್ಬರ ಸಹಕಾರಿ ಲಿಮಿಟೆಡ್ ಇಫ್ಕೋ ಅಧ್ಯಕ್ಷ ಮತ್ತು ಗುಜರಾತಿನ ಹಿರಿಯ ಸಹಕಾರಿ ದಿಲೀಪ್ ಸಂಘಾನಿ ಅವರು ಕೃಷಿ ರೈತರ ಕಲ್ಯಾಣ ಮತ್ತು ಸಹಕಾರಕ್ಕಾಗಿ 24,022 ಕೋಟಿ ರೂಗಳನ್ನು ನಿಗದಿಪಡಿಸುವ ಗುಜರಾತ್ ಬಜೆಟ್ 2026-27ರ ಘೋಷಣೆಯನ್ನು ಸ್ವಾಗತಿಸಿದ್ದಾರೆ. ಇದನ್ನು ಈ ವಲಯಕ್ಕೆ ಐತಿಹಾಸಿಕ ಮತ್ತು ಪರಿವರ್ತನಾಶೀಲ ಹೆಜ್ಜೆ ಎಂದು ಕರೆದಿದ್ದಾರೆ. ಘೋಷಣೆಗೆ ಪ್ರತಿಕ್ರಿಯಿಸಿದ ಸಂಘಾನಿ, ಗಣನೀಯ ನಿಬಂಧನೆಯು ರೈತರನ್ನು ಬಲಪಡಿಸಲು ಮತ್ತು ಸಹಕಾರ ಚಳವಳಿಯನ್ನು ಪುನರುಜ್ಜೀವನಗೊಳಿಸಲು ರಾಜ್ಯ ಸರ್ಕಾರದ ಬಲವಾದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದರು. ಈ ಹಂಚಿಕೆಯು ರೈತರನ್ನು ಸಬಲೀಕರಣಗೊಳಿಸಲು, ಆಧುನಿಕ ಕೃಷಿ ತಂತ್ರಜ್ಞಾನಗಳನ್ನು ಉತ್ತೇಜಿಸಲು ಮತ್ತು ಗುಜರಾತಿನಾದ್ಯಂತ ಸಹಕಾರಿ ಸಂಸ್ಥೆಗಳಿಗೆ ಹೊಸ ಆವೇಗವನ್ನು ಒದಗಿಸಲು ಸಹಾಯ ಮಾಡುತ್ತದೆ ಎಂದು ಅವರು ಗಮನಿಸಿದರು. ರಾಜ್ಯದ ಅಭಿವೃದ್ಧಿ ಕಾರ್ಯಸೂಚಿಯಲ್ಲಿ ಕೃಷಿ ಮತ್ತು ಸಹಕಾರಕ್ಕೆ ಆದ್ಯತೆ ನೀಡಿದ್ದಕ್ಕಾಗಿ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಭಾಯ್ ಪಟೇಲ್, ಕೃಷಿ ಸಚಿವ ಜಿತು ವಘಾನಿ ಮತ್ತು ಹಣಕಾಸು ಸಚಿವ ಕನುಭಾಯ್ ದೇಸಾಯಿ ಅವರಿಗೆ ಸಂಘಾನಿ ಕೃತಜ್ಞತೆ ಸಲ್ಲಿಸಿದರು. ರೈತರ ಸಮೃದ್ಧಿಯನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಮತ್ತು ಸ್ವಾವಲಂಬಿ ಗುಜರಾತಿನ ದೃಷ್ಟಿಕೋನವನ್ನು ವೇಗಗೊಳಿಸುವಲ್ಲಿ ಬಜೆಟ್ ಒಂದು ಮೈಲಿಗಲ್ಲಾಗಲಿದೆ ಎಂದು ಅವರು ಹೇಳಿದರು. ಗ್ರಾಮೀಣ ಆರ್ಥಿಕ ಬೆಳವಣಿಗೆಯಲ್ಲಿ ಸಹಕಾರಿಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಎಂದು ಅವರು ಅಭಿಪ್ರಾಯಪಟ್ಟರು.